ಇಲ್ಲಿಂದ ಹೋಗಿದ ತಕ್ಷಣ 10 ಅಪಪ್ರಚಾರ ಮಾಡ್ತೀರಾ. ನಾವು ನಗರಸಭೆ ಅಂಗಡಿಗಳನ್ನ ವ್ಯಾಪಾರಕ್ಕಿಟ್ಟಿಲ್ಲ. ನಗರಸಭೆ ಅಧ್ಯಕ್ಷರಾಗ್ಲಿ, ನಗರಸಭೆ ಸದಸ್ಯರಾಗ್ಲಿ ವ್ಯವಹಾರಕ್ಕೆ ದಲ್ಲಾಳಿ ಕೆಲಸ ಮಾಡೋದಕ್ಕೆ ಯಾವತ್ತೂ ಮುಂದೆ ಬಂದಿಲ್ಲ, ಬರೋದು ಇಲ್ಲ. ನಾನು ಅಧಿಕಾರದಲ್ಲಿ ಇರುವಂತ ಅವಧಿವರೆಗೂ ಪದೇ ಪದೇ ನೀವು ಮಿಸ್ಲೀಡ್ ಮಾಡಿದ್ರೆ 2 ಲಕ್ಷ ಕೇಳ್ತಾ ಇದ್ದಾರೆ, 50,000 ಕೇಳ್ತಾ ಇದ್ದಾರೆ, 1 ಲಕ್ಷ ಹೇಳ್ತಾ ಇದ್ದಾರೆ. ಎಲ್ಲ ಇದ್ದೀರಾ? ಮಾರ್ಕೆಟ್ ಪ್ರೆಸಿಡೆಂಟು ಮತ್ತೆ ಮಾರ್ಕೆಟ್ ಆಫೀಸ್ ಬೇರರ್ಸ್ ಅಂತ ಇರ್ತೀರಲ್ಲ, ಮಾರ್ಕೆಟ್ ಅಸೋಸಿಯೇಷನ್ ಆಫೀಸ್ ಬೇರರ್ಸ್ ಇದ್ದೀರಲ್ಲ, ಎಲ್ಲ ಇದ್ದೀರಾ? ಎಲ್ಲ ಇಲ್ಲಿ ಬಂದಿದ್ದಾರೆ. ಮಾರ್ಕೆಟ್ ಏನ್ ಇಶ್ಯೂ ಇದೆ ಇವಾಗ ನಿಮಗೆ? ಬರ್ನಿಂಗ್ ಇಶ್ಯೂ ಏನಿದೆ? ಮೇನ್ ಇರೋದು ರೋಡ್ ಇಶ್ಯೂ ಮೇಡಮ್. ಸೆಕೆಂಡ್ ಎಂಜಿ ಮಾರ್ಕೆಟ್ ಇವಾಗ ಆಗ್ತಾ ಇದೆ ಮೇಡಮ್, ಸ್ವಲ್ಪ ಆಗ್ತಾ ಇದೆ. 30% ಮಾರ್ಕೆಟ್ 90% ಕವರ್ ಆಗುತ್ತೆ. ಓಕೆ, ರೋಡ್ಸ್ ಈಗ 70-80% ಕವರ್ ಮಾಡ್ತೀವಿ ಇವಾಗ ತಂದಿರೋ ಗ್ರಾಂಟ್ಸ್ ಅಲ್ಲಿ. ಅದಾದ್ಮೇಲೆ ಬೇರೆ ಇಶ್ಯೂ ಏನಿದೆ? ನಗರಸಭೆ ಅಧ್ಯಕ್ಷರನ್ನ ಅಪ್ರೋಚ್ ಮಾಡಿ ಬೇರೆ ಇಶ್ಯೂಸ್ ಏನ್ ಹೇಳಿದ್ರಿ ನೀವು? ನಗರಸಭೆ ಅಧ್ಯಕ್ಷರನ್ನ ಅಪ್ರೋಚ್ ಮಾಡಿ ಬೇರೆ ಏನೇನ್ ಇಶ್ಯೂಸ್ ಹೇಳಿದ್ರಿ? ಹೇಳಿದೀವಿ ಮೇಡಮ್. ಕ್ಯಾಟಗಿರಿ ವೈಸ್ ರೆಂಟ್ ಇಶ್ಯೂ ಸ್ವಲ್ಪ ಮಾಡಕ್ಕೆ, ಮತ್ತೆ ಇಂಟ್ರೆಸ್ಟ್ ಮತ್ತೆ ಇದು ಪೆನಾಲ್ಟಿ ವೇವ್ ಆಫ್ ಮಾಡಕ್ಕೆ ಹೇಳಿದ್ವಿ. ನೀವು ಫಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿದ್ರೆ ಓವರ್ ಅ ಟೈಮ್ ಅಲ್ಲಿ ನಾವು ಇಂಟ್ರೆಸ್ಟ್ ಪೆನಾಲ್ಟಿ ಅನ್ನೋದನ್ನ ಮಾತಾಡ್ತೀವಿ. ನೀವು ರೆಂಟೇ ಕಟ್ಟದೆ ಬಂದು ಮಾತಾಡಿದ್ರೆ ಅದು ಏನು ರಿಸಲ್ಟ್ ಇಲ್ಲದೆ ಆಗುತ್ತೆ. ರಿಸಲ್ಟ್ ಓರಿಯೆಂಟೆಡ್ ಆಗಿ ಮಾತಾಡಿ ಖಂಡಿತ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ನಾವು ರೆಸ್ಪಾಂಡ್ ಮಾಡ್ತೀವಿ, ಕಮಿಷನರು ರೆಸ್ಪಾಂಡ್ ಮಾಡ್ತೀವಿ. ಇವತ್ತು ಬಂದಿರುವಂಥ ಇಶ್ಯೂ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾರು MG ಮಾರ್ಕೆಟಲ್ಲಿ ಇರುವಂಥವ್ರು ರಿನೋವೇಷನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ನ ಹಾಳು ಮಾಡ್ತಾ ಇದ್ದೀರಾ ಮಿಸ್ಲೀಡ್ ಮಾಡಿ. ನಿಮಗೆ ಒಂದು ಕಡ್ಡಾಯವಾಗಿ ಒಂದು ಗೈಡ್ಲೈನ್ಸ್ ಇದೆ, ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅಂತ ಇದೆ. ಅದನ್ನ ಕಮಿಷನರು ಷರತ್ತುಗಳು ಹೇಳ್ತಾರೆ. ಆ ಷರತ್ತು ಒಳಗಡೆ ರಿನೋವೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾತ್ರ ಇದೆ. ಪ್ರಾಪರ್ಟಿ ನಗರಸಭೆದು, ಕನ್ಸ್ಟ್ರಕ್ಷನ್ ನಗರಸಭೆ ಮಾಡಿದ್ಯೋ ಇಲ್ವೋ ಅದು ಸೆಕೆಂಡರಿ. ನಿಮಗೆ ಶಾಪ್ಸ್ ಅಲೋಕೇಟ್ ಮಾಡಿದ್ದಾರೆ. ಶಾಪ್ಸ್ ಇವತ್ತು ಮಳೆ ಬಂದರೆ, ಗಾಳಿ ಬಂದರೆ, ಭಾಳ ವರ್ಷಗಳ ಕಾಲ ಆಗಿರೋದ್ರಿಂದ, 50-60 ವರ್ಷಗಳ ಕಾಲ ಆಗಿರೋದ್ರಿಂದ ಅದು ನಿಮಗೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ, ನೀವೇ ವಾಲಂಟ್ರಿ ಆಗಿ ರಿನೋವೇಷನ್ ಮಾಡ್ಕೋತೀರಾ ಅಂದರೂ ಕೂಡ ಕೆಲವೊಂದು ಗೈಡ್ಲೈನ್ಸ್ ಇದೆ. ಅದು ನಗರಸಭೆದೇ ಗೈಡ್ಲೈನ್ಸ್ ಅಲ್ಲ, ಗೌರ್ಮೆಂಟ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ದು UDದು ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ಫಾಲೋ ಮಾಡಿ ಮಾತ್ರನೇ ನಗರಸಭೆಯಿಂದ ಅಂತಂದಮೇಲೆ ನಗರಸಭೆ ಕಮಿಷನರು, ನಗರಸಭೆ ಅಧ್ಯಕ್ಷರು ಮತ್ತು ನಿಮ್ಮ ಇಲ್ಲಿನ ಕೌನ್ಸಿಲರು ಏನು ಮಾರ್ಕೆಟ್ ಒಳ್ಳೇದು ಮಾಡಿದ್ರು ಅದನ್ನ ಇಲ್ಲಿಂದ ಹೋಗಿದ ತಕ್ಷಣ 10 ಅಪಪ್ರಚಾರ ಮಾಡ್ತೀರಾ. ನಾವು ನಗರಸಭೆ ಅಂಗಡಿಗಳನ್ನ ವ್ಯಾಪಾರಕ್ಕಿಟ್ಟಿಲ್ಲ. ನಗರಸಭೆ ಅಧ್ಯಕ್ಷರಾಗ್ಲಿ, ನಗರಸಭೆ ಸದಸ್ಯರಾಗ್ಲಿ ವ್ಯವಹಾರಕ್ಕೆ ದಲ್ಲಾಳಿ ಕೆಲಸ ಮಾಡೋದಕ್ಕೆ ಯಾವತ್ತೂ ಮುಂದೆ ಬಂದಿಲ್ಲ, ಬರೋದು ಇಲ್ಲ. ನಾನು ಅಧಿಕಾರದಲ್ಲಿ ಇರುವಂತ ಅವಧಿವರೆಗೂ ಪದೇ ಪದೇ ನೀವು ಮಿಸ್ಲೀಡ್ ಮಾಡಿದ್ರೆ 2 ಲಕ್ಷ ಕೇಳ್ತಾ ಇದ್ದಾರೆ, 50,000 ಕೇಳ್ತಾ ಇದ್ದಾರೆ, 1 ಲಕ್ಷ ಹೇಳ್ತಾ ಇದ್ದಾರೆ. ನಾನು ಲಾಸ್ಟ್ ಪರ್ಸನ್ ಎಂಟರ್ಟೈನ್ ಮಾಡೋದಕ್ಕಂತದಕ್ಕೆ. ಮಾರ್ಕೆಟ್ ಅವ್ರು ಬದುಕೋಬೇಕು, ಕಷ್ಟಜೀವಿಗಳು ಕೋವಿಡ್ ಸಂದರ್ಭದಿಂದ ಕಷ್ಟ ಬಿದ್ದಿದ್ದೀರಾ. ನಿಮ್ಮ ಮೇಲೇನು ನಿಮ್ಮ ಕುಟುಂಬಗಳು ಅವಲಂಬಿತವಾಗಿದ್ದಾವೆ. 10 ಮಾರ್ಕೆಟಲ್ಲಿರೋ ವ್ಯಾಪಾರಿಗಳಿಗೆ ಲಾಭ ಇದ್ದರೆ 100 ಜನಕ್ಕೆ ಲಾಭ ಇಲ್ಲ. ಎಲ್ಲ ಕಷ್ಟ ಸುಖ ನಾವು ನೋಡಿ ಪ್ರತಿ ಹಂತದಲ್ಲೂ ಕೂಡ ನಾವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡು, ಸೇಫ್ ಗಾರ್ಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ನಿಮಗೆ ಸಹಾಯ ಮಾಡ್ತೀವಿ, ಎಷ್ಟು ಸಾಫ್ಟ್ ಕಾರ್ನವ್ರು ತೋರಿಸ್ತೀರಿ. ಮಾರ್ಕೆಟ್ ಬೀದಿಗಳಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದೀರಾ ನಗರಸಭೆ ಬಗ್ಗೆ, ನಗರಸಭೆಯಲ್ಲಿ ಅಧ್ಯಕ್ಷರ ಬಗ್ಗೆ, ನಗರಸಭೆ ಸದಸ್ಯರ ಬಗ್ಗೆ. ಇದಕ್ಕೆ ಮೇಲೆ ನಾನು ಟಾಲರೇಟ್ ಮಾಡಲ್ಲ. ಇದೇ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಅಂತ ಹೇಳಿದ್ದೀವಿ. ನಗರಸಭೆಗೆ ಸೀದಾ ಬರಬೇಕು. ಇದನ್ನು ಯಾರು ಮಧ್ಯವರ್ತಿಗಳು ಡೀಲ್ ಮಾಡಲ್ಲ. ಯಾರು ನಿಮಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ವಸೂಲಿ ಮಾಡಕ್ಕೆ ನಿಂತ್ಕೊಳ್ಳಲ್ಲ. ಪಬ್ಲಿಕ್ ಮುಂದೆ ಮಾತಾಡ್ತಾ ಇದ್ದೀನಿ, ದೇವ್ರ ಪೂಜೆ ಮಾಡಿದ್ಮೇಲೆ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಪರ್ಸನ್ ನಾನು ಎಂಟರ್ಟೈನ್ ಮಾಡೋದಕ್ಕಿಂತವೆಲ್ಲಾನು ಮತ್ತೆ ನೀವು ಬೀದಿಗಳಲ್ಲಿ ಮಾತಾಡ್ಕೊಂತೀರಾ ಅಂತಂದರೆ ಅದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಐ ಆಮ್ ಅಟ್ ಯುವರ್ ಡೋರ್ ಸ್ಟೆಪ್. ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಟಾಲರೇಟ್ ಮಾಡ್ಕೊತೀವಿ. ಅರ್ಥ ಮಾಡ್ಕೊಳ್ಳೋರು ಅಲ್ಲ ಅಂದರೆ ನಾವು ಟಾಲರೇಟ್ ಮಾಡ್ಕೊಳ್ಳಲ್ಲ. ಇದು ಪ್ರೊಸೀಜರ್. ಇದು ಕಮಿಷನರ್ಗೆ ಹೇಳಿದ್ದೀನಿ. ಯಾರೊಬ್ಬರು ಪ್ರೊಸೀಜರ್ಸ್ ಫಾಲೋ ಮಾಡ್ತೀರಾ ಅಂತ ಧೈರ್ಯ ಇರುತ್ತೆ ನಿಮಗೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ನಗರಸಭೆಯಲ್ಲಿ ನಾನು ತಗೋತೀನಿ, ಪರ್ಮಿಷನ್ ತಗೋತೀನಿ ಅಂತ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ. ನಗರಸಭೆಗೆ ಬರ್ತೀರಾ. ಯಾರಿಗ ಯಾವ ಎಥಿಕ್ಸ್ ಇರಲ್ಲ, ಅವ್ರು ಬೇರೆ ದಾರಿ ಹುಡುಕ್ತೀರಾ ಅಂತ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತರ ಕೊಡ್ಬೋದಾ? ಕೆಲವೊಂದು ಏನು ಹಿಂದೆ ಅಡ್ಮಿನಿಸ್ಟ್ರೇಟರ್ ಇದ್ದಾಗ
ಒಂದು ರೆಸಲ್ಯೂಷನ್ ಪಾಸ್ ಆಗಿತ್ತು. ಏನು ಡಿಲ್ಯಾಪಿಡೇಟೆಡ್ ಕಂಡೀಷನ್ ಆ್ಯಕ್ಟಲ್ಲಿ ಏನು ಮಳೆಯಿಂದ ಸೋರ್ತಿತ್ತು, ಗೋಡೆ ಬಿರುಕು ಬೀಳ್ತಿತ್ತು, ಚಪ್ಪಡಿ ಕಲ್ಲೆಲ್ಲ ಸೈಡ್ಗೆ ಹೋಗ್ತಿತ್ತು, ನಾವು ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾವು ಪರ್ಮಿಷನ್ಸ್ ಕೊಡ್ತಿದ್ವು. ಅದರಲ್ಲಿ ಕೆಲವರು ಆ ಮೂಲ ಸ್ವರೂಪಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ರು, ಅದನ್ನು ನಾವು ಸ್ಟಾಪ್ ಮಾಡಿದ್ದೀವಿ. ಕೆಲವೊಂದು ಷರತ್ತಿದೆ, ಈ ಷರತ್ನ ತಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಡಿಗೆದಾರರು ತಹಲ್ವರೆಗೂ ವಾಣಿಜ್ಯ ಮಳಿಗೆಗಳ ಬಾಡಿಗೆಯನ್ನು ಕಡ್ಡಾಯವಾಗಿ ಪಾವತಿಸಬೇಕು. ದುರಸ್ತಿಪಡಿಸಿಕೊಳ್ಳಲು ನಗರಸಭೆಯಿಂದ ಯಾವುದೇ ಶುಲ್ಕವನ್ನು ಪಾವತಿಸಿಕೊಳ್ಳುವುದಿಲ್ಲ. ದುರಸ್ತಿಪಡಿಸಲು ನೀಡುವ ಅನುಮತಿಯನ್ನು ಗರಿಷ್ಠ 30 ದಿನಗಳ ಮಾತ್ರ ಇರುತ್ತದೆ. ಕಟ್ಟಡದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಹಾಗೂ ಮೂಲ ಅಳತೆಗಳನ್ನು ಬಾಡಿಗೆದಾರರು ಮೀರಿ ನವೀಕರಿಸುವಂತೆ ಇಲ್ಲ. 30-40 ಇದೆ, 30-40ಗೆ ಸೀಮಿತವಾಗಬೇಕು. 10x10 ಇದ್ದರೆ 10x10ಗೆ ಸೀಮಿತವಾಗಬೇಕು. ಡ್ರೈನ್ಗೆ ಸ್ವಲ್ಪ ಮುಂದೆ ಬರುವಂಥದ್ದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ. ದುರಸ್ತಿಪಡಿಸಿಕೊಳ್ಳಲು ನೀಡುವ ಅನುಮತಿಯು ಕಟ್ಟಡವು ಡಿಲ್ಯಾಪಿಡೇಟೆಡ್ ಕಂಡೀಷನ್ ಇರುವುದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನೀಡಲಾಗಿದ್ದು, ಬಾಡಿಗೆದಾರರು ಇದನ್ನು ನವೀಕರಣಕ್ಕೆ ನೀಡಲಾದ ಅನುಮತಿ ಎಂದು ಭಾವಿಸುವಂತ ಇಲ್ಲ. ಈ ಕಂಡೀಷನ್ನಲ್ಲಿ ಏನು ಡಿಲ್ಯಾಪಿಡೇಟೆಡ್, ಈಗ ಎಲ್ಲ ಬಿರ್ಗ್ ಬೀಳಿರುತ್ತೆ ಆ ಪೋರ್ಷನ್, ಏನಾದ್ರೂ ಫೀಸ್ ಕಟ್ತಾ ಇದ್ದಾರೆ ಕ್ಲಿಯರ್ ಆಗಿ. ರಿನೋವೇಷನ್ಗೆ ಯಾವ ಫೀಸು ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಯಾವ್ದು ಫೀಸ್ ಕಟ್ಟುವಂಗಿಲ್ಲ. ಬಟ್ ಅಧ್ಯಕ್ಷರಿಗೆ ಯಾವ್ದು ಕೋಟಾ ಇಲ್ಲ, MLAಗೂ ಯಾವ್ದು ಕೋಟಾ ಇಲ್ಲ. ಇಲ್ಲಿರೋ ನಗರಸಭೆ ಸದಸ್ಯರಿಗೂ ಕೂಡ ನಮ್ಗೇನು ಕೋಟಾ ಇಲ್ಲ ಅಥವಾ ಕಮಿಷನ್ ಕೂಡ ಇಲ್ಲ. ಫೀಸು ಕಟ್ಟೋಂಗಿಲ್ಲ ನಗರಸಭೆಗೆ, ಹಾಗೇನೆ ಪರ್ಮಿಷನ್ ಸಿಗುತ್ತೆ. ಇದ್ರ ಮೇಲೆ ನಾವು ಇನ್ನೇನು ಪ್ರಚಾರ ಇಡಕ್ಕಾಗಲ್ಲ. ಇಷ್ಟ ದಿನ ನಾವು ಕೆಲಸ ಮಾಡಿದ್ರೆ ಜನಗಳ ಪರವಾಗಿ ಮಾರ್ಕೆಟ್ ಅವ್ರು ಅರ್ಥ ಮಾಡ್ಕೋಬೇಕು. ಮಾರ್ಕೆಟ್ ಅವ್ರು ತುಂಬಾ ಬುದ್ಧಿವಂತರು, ಕೂತತ್ರ ವ್ಯಾಪಾರ ಮಾಡಿ ಜೀವನ ಮಾಡುವಂತವ್ರು. ಇದಕ್ ಮೇಲೆ ನೀವು ಅಪಪ್ರಚಾರ ಮಾಡ್ತೀರಾ ಅಂದ್ರೆ ನಿಮಗ್ ಬಿಟ್ಟಿದ್ದು. ಇನ್ನೊಂದು ಕಂಡೀಷನ್ನು, ಬಾಡಿಗೆದಾರರು ದುರಸ್ತಿಪಡಿಸಲಾದ ಮೊತ್ತವನ್ನು ನಗರಸಭೆ ಹಿಂಪಾವತಿಸೋದಿಲ್ಲ. ನಮ್ಮ ಮನವಿ ಏನಂದ್ರೆ, ಸೀದಾ ನೀವು ನಗರಸಭೆ ಆಫೀಸಿಗೆ ಬಂದು ಅಪ್ಲಿಕೇಶನ್ ಹಾಕೊಂಡು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಇವ್ರ ಮುಖಾಂತರ ಬರ್ದಿರೋ ಸೀದಾ ಟಪಾಲಲ್ಲಿ ತಾವು ಕೊಟ್ಟು ತಮ್ಮ ಅರ್ಜಿಯನ್ನು ನಾವು 2 ಡೇಸಲ್ಲಿ ಇತ್ಯರ್ಥ ಮಾಡಿಕೊಡ್ತೀವಿ. ವಾರ್ಡ್ ನಂಬರ್ 25 ಜೈನ್ ವಾರ್ಡಲ್ಲಿ ಉಪಸ್ಥಿತಿ ಇರೋ MG ಮಾರ್ಕೆಟ್ ಫಸ್ಟ್ ಮಾರ್ಕೆಟ್ ಸೆಕೆಂಡ್ ಮಾರ್ಕೆಟ್ಗೆ ಸುಮಾರು ವರ್ಷಗಳಿಂದ ರೋಡ್ ಮತ್ತು ಚರಂಡಿ ಅದರ ಸಮಸ್ಯೆ ಜಾಸ್ತಿ ಇತ್ತು. ಸೆಕೆಂಡ್ MG ಮಾರ್ಕೆಟ್ ಅವರು ಸುಮಾರು ಸಲ ಮೇಡಮ್ ಹತ್ರನೂ, ಹಿಂದೆ ಇದ್ದಿರೋ ಅಧ್ಯಕ್ಷರ ಹತ್ರನೂ, ಈಗಿರೋ ಅಧ್ಯಕ್ಷರ ಹತ್ರನೂ, ನಮ್ಮ ಹತ್ರನೂ ಸುಮಾರು ಸಲ ಅವ್ರನ್ನ ಬೇಡಿಕೆನ ಇಟ್ಟರು. ಇವತ್ತು ಏನು ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವೋ ಟೋಟಲ್ 4 ಪ್ಯಾಕೇಜ್ ಮಾಡಿದ್ದಾರೆ, 50 ಲಕ್ಷದ್ದು. ಯಾರು ಕೇಳಿಸ್ಕೊಂತ ಇಲ್ಲ. ನೀವೊಂದು ಮೈಕ್ ಇಟ್ಕೊಂಡಿಲ್ಲ, ಇಲ್ಲಿ ಮಾರ್ಕೆಟ್ ಒಳಗಡೆ ಒಂದು ಮೈಕ್ ಇಟ್ಕೊಳ್ಬೇಕಾಯ್ತು. ಯಾರು ಮಾತಾಡ್ಬೇಡ್ರಪ್ಪ, 1 ನಿಮಿಷ. ಯಾರು ಕೇಳಿಸ್ಕೊಂತ ಇಲ್ಲ. ಮಾರ್ಕೆಟ್ ಅವ್ರ ಡಿಸ್ಕಷನ್ ಟೋಟಲ್ 50 ಲಕ್ಷ ಅಂತ 4 ಪ್ಯಾಕೇಜ್, 2 ಕೋಟಿ ರೂಪಾಯಿ ಕಾಮಗಾರಿ, ರೋಡು, ಚರಂಡಿ, ಮತ್ತೆ ಅಲ್ಲಿ ಸಂಬಂಧಪಟ್ಟಿರೋ ನನ್ನ ಪೈಪ್ ಲೈನ್ಸ್ ಇದ್ರೆ ಪೈಪ್ ಲೈನು, ಆ ಚರಂಡಿ ಮೇಲೆ ಸ್ಲಾಬ್ ಕವರ್ಗೆ ಆಕ್ಷನ್ ಪ್ಲಾನ್ ಮಾಡಿ ಮಾನ್ಯ ಶಾಸಕರು, ಕೌನ್ಸಿಲ್ ಬಾಡಿ ಇದ್ದಿಲ್ಲ ಆವಾಗ, ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಇದ್ದಿರುವಾಗ ನಮ್ಮ ಮಾನ್ಯ ಶಾಸಕರು ಅದಕ್ಕೆ ಅನುದಾನ ತಂದರು. ಸೋಮವಾರದಿಂದ ಈ ಕಾಮಗಾರಿ ಚಾಲು ಆಗ್ತದೆ. ನೆಕ್ಸ್ಟ್ 45 ಡೇಸಲ್ಲಿ ಈ ಕಾಮಗಾರಿ ಇಲ್ಲಿಂದ ಈ ಪ್ಯಾಕೇಜ್ ಏನಾಗ್ತದೋ ಇಲ್ಲಿಂದ ಬುಲ್ಲಕ್ಕಾಟ್ ಸ್ಟ್ಯಾಂಡಿಂದ ಕೆಳಗಡೆ ಸ್ಲಾಟರ್ ಹೌಸ್ ಕೆಳಗಡೆವರೆಗೂ, ಸ್ಲಾಟರ್ ಹೌಸ್ ಮೇಡಮ್, ಸ್ಲಾಟರ್ ಹೌಸ್ ವರೆಗೂ ರೋಡು ಮತ್ತೆ ಡ್ರೈನ್ ಅದೇ ಡ್ರೈನ್ಗೆ ಸ್ಲಾಬ್ಸ್ ಮೇಡಮ್, ಸ್ಲಾಬ್ಸು ಮತ್ತೆ ಸ್ಲಾಬ್ಸ್ಗೆ ವಿ ಪೋಲ್ಸು, ವಾಟರ್ ಪೈಪ್ ಲೈನು, ಅದಕ್ಕೆ ಸಂಬಂಧಪಟ್ಟಿದ್ದು ಏನೇನಿದೆಯೋ, ಪ್ಲಸ್ ವಿದ್ಯುತ್ಗಳು ಏನನ್ನ ಹೋಗಿದ್ರೆ ವಿದ್ಯುತ್ಗಳು. ಎಷ್ಟು ಟೋಟಲ್ ಅಮೌಂಟ್ ಆದ್ರೂ ಹೇಳಿದ್ದೀನಿ 2 ಕೋಟಿ ರೂಪಾಯಿ 2 crores ಅಲ್ಲಿ ಕೆಲಸ ಕಾಮಗಾರಿ ಇವತ್ತು ಚಾಲುವಾಗಿದೆ. ಯಾವ ವಾರ್ಡ್ ಅಂತ ಹೇಳಿ? ಇಲ್ಲ ಹೇಳಿದ್ದೀನಿ ಮೇಡಮ್, ವಾರ್ಡ್ ನಂಬರ್ 25 ಜೈನ್ ವಾರ್ಡು. ನಾನು ಆ ವಾರ್ಡು ಸದಸ್ಯನು ರಮೇಶ್ ಜೈನ್ ಅಂತ ಹೇಳ್ಬಿಟ್ಟು, ನಮ್ಮ ನಗರಸಭೆ ಅಧ್ಯಕ್ಷರು ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ, ನಮ್ಮ ಶಾಸಕರು ಗಡಿ ಭಾಗದ ರಾಣಿ ಚೆನ್ನಮ್ಮ ಅಂತ ನಮ್ಮ ರೂಪಾ ಶಶಿಧರ್ ಮೇಡಮ್ ಬಂದಿದ್ದಾರೆ, ನಮ್ಮ ಪೌರಾಯುಕ್ತರು ಪವನ್ ಕುಮಾರ್ ಅವರು ಬಂದಿದ್ದಾರೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟು ಮೊದಲಮುತ್ತು ಸರ್ ಬಂದಿದ್ದಾರೆ, ಎಲ್ಲ ಸದಸ್ಯರುಗಳು ಬಂದಿದ್ದಾರೆ, MG ಮಾರ್ಕೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರು ಅವ್ರ ಕಮಿಟಿಯವರು ಬಂದಿದ್ದಾರೆ, ಇಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಸಾರ್ವಜನಿಕರು ಬಂದಿದ್ದಾರೆ, ದೊಡ್ಡಿಯಲ್ಲಿ ವಾಸ ಇರುವ ಎಲ್ಲ ಜನನು ಶ್ರೀಧರ್ ನೇತೃತ್ವದಲ್ಲಿ ಅವರು ಬಂದಿದ್ದಾರೆ. ಎಲ್ಲರಿಗೂ ಬಂದಿದ್ದಕ್ಕೆ ಅನಂತ ಧನ್ಯವಾದ. ದಯವಿಟ್ಟು ಈ ಕಾಮಗಾರಿ ಆಗುವಾಗ ಸಣ್ಣ ಪುಟ್ಟದು ಹಿಂದೆ ಮುಂದೆ ಇರ್ತದೆ, ಯಾರು ಎನ್ಕ್ರೋಚ್ಮೆಂಟ್ ಅಲ್ಲಿ ಇದ್ದೀರೋ ದಯವಿಟ್ಟು ಹೀಗೆ ಒಳಗೆ ಹೋಗ್ಬಿಡಿ. ನಾಳೆ ಬಂದು ಅವರು ಕಾಂಟ್ರಾಕ್ಟರ್ಗೆ ಏನು ತೊಂದರೆ ಕೊಡಕ್ಕೆ ಹೋಗ್ಬಿಡಿ. ನೀವು ಎಷ್ಟು ಸಹಕರಿಸ್ತೀರೋ ಅಷ್ಟು ಬೇಗ ಈ ಕೆಲಸ ಆಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಮಾನ್ಯ ಶಾಸಕರಿಗೆ ಅನಂತ ಧನ್ಯವಾದ ಅಂತ ಹೇಳ್ಬಿಟ್ಟು ನನ್ನ ಶಾಲ್ನ
ಮೇಡಮ್ಗೆ ಸುಸ್ವಾಗತ ಮಾಡಿ ಹಾಗೆ ಮಾರ್ಕೆಟ್ ಇಶ್ಯೂ ಮಾತಾಡ್ಬಿಡ. ಮಾರ್ಕೆಟ್ ಅಸೋಸಿಯೇಷನ್ ಅವರೆಲ್ಲ ಮುಂದೆ ಬರ್ಲಿ. ಒಂದು ನಿಮಿಷ ಮೇಡಮ್, ಸನ್ಮಾನ ಮಾಡಿ. ನಿಮ್ಮ ವಾರ್ಡ್ಗೆ ಎಲ್ಲ ಸಂಬಂಧಪಟ್ಟ ನಮ್ದು ಏನೈತೆ ಎಲ್ಲ ಮಾರ್ಕೆಟ್ ಅವರೆಲ್ಲ ಮುಂದೆ ಬಂದ್ರು. ಬರ್ರಿ ಮಾರ್ಕೆಟ್ ಅವ್ರ ಮುಂದೆ. All Voltas brand items AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.